ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಯೋಯೋ ಕನ್ನಡದ ವತಿಯಿಂದ ನೀವು ಪ್ರತಿ ವಾರ ಭವಿಷ್ಯವನ್ನ ಕೇಳುತ್ತೀರಿ. 10 ಆಗಸ್ಟ್ 2025 16 ಆಗಸ್ಟ್ 2025 ಅಂದ್ರೆ ಭಾನುವಾರದಿಂದ ಶನಿವಾರದವರೆಗಿನ ರಾಶಿ ಭವಿಷ್ಯ ಇದೀಗ ನಿಮ್ಮ ಮುಂದೆ. ಮೊದಲಿಗೆ ಮೇಷರಾಶಿಯನ್ನ ನೋಡೋಣ. ಮೇಷರಾಶಿಯವರಿಗೆ ಈ ವಾರವು ಬಹಳ ಅನುಕೂಲಕರವಾಗಿ ಇರುವಂತಹ ದಿನಗಳನ್ನ ನೋಡಲಾಗುತ್ತದೆ. ಪ್ರೀತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿಚಾರದಲ್ಲೂ ನಿಮಗೆ ಅತ್ಯುತ್ತಮ ದಿನಗಳು ಇರುತ್ತವೆ. ವಾರದ ಆರಂಭದಲ್ಲಿ ಆದಾಯದಲ್ಲಿ ಏರಿಳಿತ ನೋಡಬಹುದು, ಆದರೆ ನಿಮ್ಮಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ. ಪ್ರಯಾಣಗಳಲ್ಲಿ ದೊಡ್ಡ ಮಟ್ಟದ ಶುಭ ಇಲ್ಲದಿದ್ದರೂ ಶುಭಕಾರ ಸೂಚನೆಗಳು ಇರುತ್ತವೆ. ಕೌಟುಂಬಿಕ ವಿಚಾರದಲ್ಲಿ ಗೊಂದಲದ ವಾತಾವರಣ ಎದುರಾಗಬಹುದು. ವಾರದ ಅಂತ್ಯದಲ್ಲಿ ನಿಮಗೆ ಸವಾಲುಗಳಿದ್ರೂ ನೀವು ಅದನ್ನೆಲ್ಲ ಎದುರಿಸುತ್ತೀರಿ. ಆರೋಗ್ಯದಲ್ಲಿ ಸುಧಾರಣೆ ನೋಡುತ್ತೀರಿ. ಆಪ್ತರೊಬ್ಬರಿಂದ ನಿಮಗೆ ಉಡುಗೊರೆ ಸಿಗುವ ಸಾಧ್ಯತೆಗಳು ಇರುತ್ತವೆ. ವೃಷಭ ರಾಶಿಯವರಿಗೆ ಈ ವಾರ ಆರೋಗ್ಯ ವಿಚಾರವಾಗಿ ಸ್ವಲ್ಪ ಉತ್ತಮ ದಿನಗಳು ಅಂತ ಹೇಳಬಹುದು. ಮಕ್ಕಳ ಕುರಿತಾಗಿ ಇದ್ದ ಸಮಸ್ಯೆಗಳು ಮತ್ತು ಚಿಂತೆ ದೂರವಾಗುತ್ತವೆ. ವ್ಯಾಪಾರಿಗಳಿಗೆ ಬಹಳ ಉತ್ತಮವಾದಂತಹ ವಾರ. ವ್ಯವಹಾರ ಪ್ರಗತಿ ಕಾಣುತ್ತದೆ. ವಾರದ ಆರಂಭದಲ್ಲಿ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಶುಭ ಸೂಚನೆಗಳು ಇವೆ. ರಾಜಕೀಯ ಕ್ಷೇತ್ರದಲ್ಲಿರುವವರು ಈ ವಾರ ಬಹಳಷ್ಟು ನಾಯಕತ್ವ ಗುಣಗಳಿಂದ ಹೆಸರು ಗಳಿಸಿಕೊಳ್ಳುತ್ತೀರಿ. ಹಣದ ವಿಚಾರದಲ್ಲಿ ನಿಮಗೆ ಸಮಾಧಾನಕರ ಪರಿಸ್ಥಿತಿ ಇರುತ್ತದೆ. ವ್ಯವಹಾರಗಳಿಗೆ ನೀವು ಹೆಚ್ಚು ಓಡಾಡಬೇಕಾಗುತ್ತೆ. ಉಳಿತಾಯ ಹೆಚ್ಚಾಗುವ ಜೊತೆಗೆ ನಿಮ್ಮಿಂದ ಬಹಳಷ್ಟು ಹೂಡಿಕೆಗೆ ಮಾಡಲು ಮುಂದಾಗುತ್ತೀರಿ. ಮಿಥುನ ರಾಶಿಯವರಿಗೆ ಈ ವಾರವು ಬಹಳ ಅನುಕೂಲಕರವಾಗಿರುತ್ತದೆ. ಹಲವು ಯೋಚನೆಗಳು ಯಶಸ್ಸು ಕಾಣುತ್ತವೆ. ವ್ಯವಹಾರವು ಧನಾತ್ಮಕ ವಿಚಾರಗಳಿಂದ ತುಂಬಿರಲಿದೆ. ನಿಮ್ಮ ಗೌರವಕ್ಕೆ ಹಾನಿಯಾಗುವ ಘಟನೆಗಳು ನಡೆಯಲಿವೆ. ನಿಮ್ಮ ಪ್ರಯಾಣವು ತೊಂದರೆದಾಯಕ ಆಗಬಹುದು. ವ್ಯವಹಾರದಲ್ಲಿ ಏರಿಳಿತಗಳು ಸಂಭವಿಸಲಿವೆ. ಹೊಸ ಆದಾಯ ಮೂಲಗಳು ನಿಮಗೆ ಶುಭ ನೀಡುತ್ತವೆ. ಶನಿಯ ಆಶೀರ್ವಾದ ಪಡೆದುಕೊಳ್ಳಬಹುದು. ಇದರಿಂದ ಅರ್ಥಕ್ಕೆ ನಿಂತಿದ್ದ ಕೆಲಸಗಳು ಪೂರ್ಣವಾಗುತ್ತವೆ. ಹಣಕಾಸು ವಿಚಾರವಾಗಿ ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಪ್ರಯಾಣಗಳಿಗೆ ನೀವು ತಯಾರಾಗುತ್ತೀರಿ. ಕರ್ಕರಾಶಿಯವರಿಗೆ ಈ ವಾರ ಅನುಕೂಲಕರವಾಗಿರುವಂತಹ ದಿನಗಳಿರುತ್ತವೆ. ಹಣಕಾಸಿನ ವಿಚಾರದಲ್ಲಿ ಲಾಭದಾಯಕವಾಗಿದೆ. ವ್ಯಾಪಾರ ಬಹಳಷ್ಟು ಪ್ರಗತಿ ಹೊಂದುತ್ತದೆ. ಆರ್ಥಿಕ ವಿಚಾರಗಳು ಬಹಳ ಅನುಕೂಲಕರವಾಗಿರುತ್ತವೆ. ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸಗಳು ಜರುಗುತ್ತವೆ. ಅವಿವಾಹಿತರಿಗೆ ಈ ವಾರ ಶುಭವಾರ. ಶುಭ ಸುದ್ದಿಗಳು ಕೇಳಿಬರುತ್ತವೆ. ಹಾಗೆ ಅದೃಷ್ಟ ನಿಮಗೆ ಉತ್ತಮ ಸಂಪರ್ಕ ಉಂಟು ಮಾಡಲು ಸಹಾಯ ಮಾಡುತ್ತದೆ. ಇನ್ನು ಕಚೇರಿ ವಿಷಯದಲ್ಲಿ ಉತ್ತಮ ಸಮಯ ಇರುತ್ತದೆ. ನಿರುದ್ಯೋಗಿಗಳಿಗೆ ಈ ವಾರ ಬಹಳ ಅನುಕೂಲಕರವಾದಂತಹ ವಾರ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿಯವರಿಗೆ ಈ ವಾರ ಅದೃಷ್ಟ ಪರೀಕ್ಷೆ ಎದುರಿಸಬಹುದು. ನಿಮ್ಮ ಹಲವು ಕೆಲಸಗಳು ಸುಸೂತ್ರವಾಗಿ ಜರುಗುತ್ತವೆ. ವ್ಯಾಪಾರಿಗಳಿಗೆ ಬಹುದೊಡ್ಡ ಅವಕಾಶಗಳು ಒದಗಿ ಬರುತ್ತವೆ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಉತ್ತಮವಾಗಿರುತ್ತದೆ. ಮನೆಯವರ ಜೊತೆ ಪ್ರವಾಸ ಕೈಗೊಳ್ಳಬಹುದು. ದೇವಾಲಯ ಭೇಟಿ ಕೂಡ ಮುಂದಾಗಬಹುದು. ಇನ್ನು ದಾಂಪತ್ಯ ವಿಚಾರದಲ್ಲಿ ಉತ್ತಮ ಸಮಯ. ಮನೆಗಾಗಿ ಹೊಸ ವಸ್ತುಗಳ ಖರೀದಿಗೆ ಮುಂದಾಗುತ್ತೀರಿ. ಉನ್ನತ ಅಧಿಕಾರಿಗಳ ಬೆಂಬಲದಿಂದ ಉತ್ತಮ ಅವಕಾಶ ಇದೆ. ಸರ್ಕಾರಿ ಉದ್ಯೋಗಿಗಳಿಗೆ ವರ್ಗಾವಣೆ, ಬಡ್ತಿ ವಿಚಾರದಲ್ಲಿ ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಈ ವಾರ ಬಹಳ ಓಡಾಟದ ಸಮಯ. ಮಂಗಳನ ಸಂಚಾರದಿಂದ ಈ ವಾರ ಒಂದಿಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಆಸ್ತಿ ವಿಚಾರವಾಗಿ, ಹಣದ ವಿಚಾರವಾಗಿ ನಿಮಗೆ ಅನುಕೂಲಕರವಾಗಿ ಇರೋದಿಲ್ಲ. ಈ ಕುರಿತಾದ ವಿಚಾರದಲ್ಲಿ ಹೆಚ್ಚು ಒತ್ತಡ ಇರುತ್ತದೆ. ಸಾಲಗಾರರು ನಿಮಗೆ ಸಮಸ್ಯೆ ತರಬಹುದು. ಕೆಲಸವು ಅಡೆತಡೆಗಳಿಂದ ಪೂರ್ಣವಾಗುತ್ತದೆ. ಪ್ರೀತಿ ಮತ್ತು ವೈವಾಹಿಕ ಸಂಬಂಧದಲ್ಲಿ ದೂರ ಆಗುವ ಸಾಧ್ಯತೆಗಳಿವೆ. ಸಾಧ್ಯವಾದಷ್ಟು ದೊಡ್ಡ ವ್ಯವಹಾರಗಳು, ಒಪ್ಪಂದಗಳಿಂದ ದೂರ ಇರಿ. ವಾಹನ ಸಂಬಂಧಿ ಖರ್ಚು ಹೆಚ್ಚಾಗಬಹುದು. ತುಲಾ ರಾಶಿಯ ಜನರಿಗೆ ಈ ವಾರವು ಮಿಶ್ರ ಫಲ ಇರುತ್ತದೆ. ಪ್ರೀತಿ ವಿಚಾರವಾಗಿ ನೋವಿನ ದಿನಗಳಿವೆ. ವಾರದ ಆರಂಭದಲ್ಲಿ ಬಹಳಷ್ಟು ಖರ್ಚು ಇರುತ್ತದೆ. ಅನಗತ್ಯ ವಿಚಾರವಾಗಿ ಖರ್ಚುಗಳು ಹೆಚ್ಚಾಗಬಹುದು. ಆಪ್ತರೊಬ್ಬರಿಗೆ ನೀವು ಹಣಕಾಸಿನ ವಿಷಯ ಸಂಬಂಧಪಟ್ಟಂತೆ ಸಹಾಯ ಮಾಡಬೇಕಾಗಿ ಬರಬಹುದು. ಹಲವರಿಗೆ ಈ ವಾರ ಆರ್ಥಿಕವಾಗಿ ಮಿಶ್ರ ಫಲ ಇದೆ. ನೀವು ಕಠಿಣ ಪರಿಶ್ರಮದ ಆಧಾರದ ಮೇಲೆ ಉತ್ತಮ ಯಶಸ್ಸನ್ನು ಸಾಧಿಸುತ್ತೀರಿ. ನೀವು ಕೆಲಸದಲ್ಲಿದ್ದರೆ ನಿಮ್ಮ ಪ್ರಗತಿಯ ಕನಸು ನನಸಾಗುತ್ತದೆ. ನೀವು ಸಾಲ ತೆಗೆದುಕೊಳ್ಳುವುದನ್ನ ಅಥವಾ ಹಣವನ್ನ ಸಾಲವಾಗಿ ನೀಡುವುದು ತಪ್ಪಿಸಬೇಕು. ಪೋಷಕರಿಂದ ನಿಮಗೆ ಸಂಪೂರ್ಣ ಬೆಂಬಲ ಇದೆ. ವೃಶ್ಚಿಕ ರಾಶಿಯವರಿಗೆ ವಾರ ಏರಿಳಿತದಿಂದ ಕೂಡಿರಲಿದೆ. ಉತ್ತಮ ಫಲಕ್ಕಾಗಿ ಉದ್ಯಮಿಗಳು ತಮ್ಮ ವ್ಯವಹಾರ ಯೋಚನೆಗಳ ಬಗ್ಗೆ ಯೋಚಿಸಲು ಸೂಚಿಸಲಾಗುತ್ತದೆ. ಮಕ್ಕಳ ಶಿಕ್ಷಣಕ್ಕಾಗಿ ಹಣವನ್ನ ವ್ಯಯಿಸಬೇಕಾಗುತ್ತದೆ. ಈ ಸಮಯ ಪ್ರೇಮ ವಿಷಯಗಳಲ್ಲಿ ವಿವಾದಗಳು ಇರಬಹುದು. ನಿಮ್ಮ ಸಂಗಾತಿಯೊಂದಿಗಿನ ತಪ್ಪು ತಿಳುವಳಿಕೆ ಹೆಚ್ಚಾಗಬಹುದು. ಪೂರ್ವಜರ ಆಸ್ತಿಗೆ ಸಂಬಂಧಪಟ್ಟಂತೆ ನಿಮಗೆ ಉತ್ತಮ ಸಮಯವಲ್ಲ. ಇನ್ನು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರವಾಗಿ ನಿಮಗೆ ತಕ್ಕ ಪ್ರತಿಫಲ ಸಿಗದೆ ಇರಬಹುದು. ಸಣ್ಣ ಪುಟ್ಟ ಅನಾರೋಗ್ಯದ ವಿಷಯದಲ್ಲಿ ಸ್ವಲ್ಪ ಅನಾನುಕೂಲತೆ ಇದೆ. ಹಣದ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಧನುರಾಶಿಯವರಿಗೆ ಬಹಳಷ್ಟು ತೃಪ್ತಿದಾಯಕವಾದ ವಾರ. ಸಂಬಂಧಗಳನ್ನು ಸುಧಾರಿಸುವ ಪ್ರಯತ್ನಗಳಲ್ಲಿ ನೀವು ಯಶಸ್ಸು ಕಾಣುತ್ತೀರಿ. ವಾರದ ಕೊನೆಯಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಸಹ ಎದುರಿಸಬಹುದು. ಸಂಬಂಧಗಳ ವಿಷಯದಲ್ಲಿ ಈ ವಾರ ನಿಮಗೆ ಒಳ್ಳೆಯದು. ಇನ್ನು ವಾರದ ಕೊನೆಯಲ್ಲಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಎದುರಾಗಬಹುದು. ಅವಿವಾಹಿತರು ತಮ್ಮ ಸಂಗಾತಿಯ ಜೊತೆಗೆ ಕಲಹದಲ್ಲಿ ತೊಡಗಬಹುದು. ಬಾಕಿ ಇರುವ ಕೆಲಸಗಳನ್ನು ಪೂರ್ಣ ಮಾಡುತ್ತೀರಿ. ಉದ್ಯೋಗ ಸಂಬಂಧಿ ಸಮಸ್ಯೆಯೊಂದು ಬಗೆಹರಿಯುತ್ತದೆ. ಮನೆಯ ಹಿರಿಯರೊಬ್ಬರ ಆರೋಗ್ಯದಲ್ಲಿ ಏರುಪೇರು ಇದೆ. ಮಕರ ರಾಶಿಯವರಿಗೆ ಈ ವಾರ ಮಿಶ್ರ ಫಲ ಇರುತ್ತದೆ. ವಾರದ ಮಧ್ಯದಲ್ಲಿ ನೀವು ನಿಮ್ಮ ಕುಟುಂಬದೊಂದಿಗೆ ಹೊರಗೆ ಹೋಗಬಹುದು. ಈ ವಾರ ನೀವು ಮನೆಯ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸುತ್ತೀರಿ. ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಹಣದ ಖರ್ಚು ಕೂಡ ಅಗತ್ಯಕ್ಕಿಂತ ಹೆಚ್ಚಾಗಿದೆ.
ಅವಿವಾಹಿತರಲ್ಲಿ ವಾರದಲ್ಲಿ ದೊಡ್ಡ ಸಮಸ್ಯೆಗಳಿರಬಹುದು. ಅದರಲ್ಲೂ ನಿಮ್ಮ ಮನೆಗಾಗಿ ನೀವು ಖರೀದಿಸುವ ವಸ್ತುವಿನ ವಿಚಾರದಲ್ಲಿ ಮನಸ್ತಾಪ ಮೂಡಬಹುದು. ಇನ್ನು ವ್ಯಾಪಾರಿಗಳಿಗೆ ಈ ವಾರ ಅಧಿಕ ಲಾಭ ಇದೆ. ಪ್ರಯಾಣಗಳು ಲಾಭದಾಯಕವಾಗಿರುತ್ತವೆ. ಕುಂಭರಾಶಿಯವರಿಗೆ ಈ ವಾರ ಲಾಭದಾಯಕ ಮತ್ತು ಉತ್ತಮವಾಗಿದೆ. ವ್ಯಾಪಾರಿಗಳಿಗೆ ಬಹಳ ಉತ್ತಮ ದಿನಗಳಿವೆ. ಕೆಲಸದಲ್ಲಿ ನಿರೀಕ್ಷಿತ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ. ಬಾಕಿ ಇರುವ ಕೆಲಸದ ಹೊರೆ ಭಾರವಾಗುತ್ತದೆ. ಆದರೆ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ. ಹಳೆಯ ಸಾಲಗಳನ್ನು ತೀರಿಸುವಲ್ಲಿ ನೀವು ಯಶಸ್ಸು ಕಾಣುತ್ತೀರಿ. ಕೆಲಸವನ್ನ ಶ್ರದ್ಧೆಯಿಂದ ಮಾಡುತ್ತೀರಿ. ಕಠಿಣ ಪರಿಶ್ರಮದ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ. ಆರೋಗ್ಯ ಉತ್ತಮವಾಗಿರುತ್ತದೆ. ಆದರೆ ನಿಯಮಿತ ಪರೀಕ್ಷೆಯನ್ನು ತಪ್ಪಿಸಬೇಡಿ. ನಿಮ್ಮ ಸಂಗಾತಿಯ ಆರೋಗ್ಯ ಸುಧಾರಿಸುತ್ತದೆ. ಈ ವಾರ ಹಣದ ವಿಷಯದಲ್ಲಿ ನಿಮಗೆ ಉತ್ತಮವಾಗಿದೆ. ಇನ್ನು ಕೊನೆಯದಾಗಿ ಮೀನರಾಶಿಗೆ ಬರೋಣ. ಮೀನರಾಶಿಯವರಿಗೆ ಈ ವಾರ ಬಹಳಷ್ಟು ಓಡಾಟ ಇರುತ್ತದೆ. ಇದೇ ಅವಧಿಯಲ್ಲಿ ಆತ್ಮವಿಶ್ವಾಸ ಕಡಿಮೆಯಾಗುವ ಸಾಧ್ಯತೆಗಳು ಕೂಡ ಇವೆ. ವಿವಿಧ ಆಲೋಚನೆಗಳು ಮನಸ್ಸಿಗೆ ಬರಬಹುದು. ಪ್ರಮುಖ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತರ ಪಡಲು ಹೋಗಬೇಡಿ. ಆರ್ಥಿಕ ಪರಿಸ್ಥಿತಿ ಸಾಮಾನ್ಯಕ್ಕಿಂತ ಉತ್ತಮವಾಗಿದೆ. ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಇದೆ. ವಾರದ ಅಂತ್ಯದ ವೇಳೆಗೆ ನೀವು ಆರ್ಥಿಕ ಪ್ರಯೋಜನಗಳನ್ನ ಪಡೆದುಕೊಳ್ಳುತ್ತೀರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.